ಯಾವ ಊರಿದು? ತಟವಾಳು ಯಾವ ತಾಲೂಕಿದು? ಮಾಗಡಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಅಲ್ಲ? ಗ್ರಾಮಾಂತರ, ಬೆಂಗಳೂರು ದಕ್ಷಿಣನ ಇದು? ಈಗ ದಕ್ಷಿಣ ಮಾಡಿದ್ದಾರೆ. ಹಾ 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 ಹಾ. ನಿಮ್ಮ ಹೆಸರು? ಕುಮಾರ್ ಅವ್ರು ಏನ್ ಮಾಡ್ತಿದಾರ? ಯಾರು ಕೆಲಸ ಮಾಡ್ತಿದಾರ? ಸರಿ. ಬಾಲಕೃಷ್ಣ ಅವರ ಕ್ಷೇತ್ರ ಅಲ್ವಾ ಇದು? ಒಳ್ಳೆ ಮನುಷ್ಯ ಅಲ್ವಾ? ಚೆನ್ನಾಗ್ ಮಾಡ್ತಾರೆ. ಪರವಾಗಿಲ್ಲ, ಒಳ್ಳೆ ಮನುಷ್ಯ. ಇದು ರೋಡು ಸ್ಟ್ರೈಟ್ ಹೋಗುತ್ತಾ ಇದು? ಎಷ್ಟು ದಿನ ಆಯ್ತು ಕಟ್ಟಿ? 2018 ಅಂದ್ರೆ 7 ವರ್ಷ ಆಗಿದೆ. 7 ವರ್ಷ ಲೆವೆಲ್ ನಡೀತಾ ಇದೆ. ಹಾ. ಇದು ಯಾರ ಜಾಗ ಇದು? ಅಲ್ಲ, ಈ ಕಾಂಪೌಂಡ್ ನಮ್ದೇನಾ? ಇದು ನಮ್ದೇ. ಓಕೆ. ಎಸ್. ಏನಮ್ಮ ಅದು ಪಕ್ಕದ ಮನೆ? ಹಾ. ಇದು ಹಾ 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 ಟಚ್ ಆಗಿದೆ ಅಲ್ವಾ? ಒಂದೇ ಮನೆ. ಏನಮ್ಮ ಪುಟ ಚೆನ್ನಾಗಿದೆಯಮ್ಮ? ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ ಕಾಪಾಡು ತಂದೆ. ಅಲ್ಲಿಗಮ್ಮ ಲಾಸ್ಟ್ ನಮ್ಮನೆ. ಓಪನ್ ಮಾಡಿ ಇದನ್ನ. ಬನ್ನಿ ಈ ಕಡೆ ಬನ್ನಿ, ನೀವು ಈ ಕಡೆ ಬಂದ್ಬಿಡಿ. ನೀವು ಓಪನ್ ಆಗಿರ್ಲಿ, ತೊಂದರೆ ಏನಿಲ್ಲ. ಇಲ್ಲಿವರೆಗೂ ಮನೆ ಅಲ್ವಾ ನಮ್ದು? ಇದೇನ್ ಮಾಡ್ಕೊಂಡಿದ್ರೆ ಓಪನ್ ಮಾಡಿ ಇದನ್ನ? ಬಾತ್ರೂಮ್ ಮಾಡ್ಕೊಂಡಿದ್ದೀರ? ಓಕೆ. ಕ್ಲಿಯರ್ ಆಗಿ ತೋರಿಸಿ ಫಸ್ಟು. ಟಾಯ್ಲೆಟು, ಬಾತ್ರೂಮ್. ಓಕೆ ಓಕೆ. ಎಸ್. ಸೆಂಟ್ರ್ ಮಾಡ್ಕೊಂಡಿದ್ದೀರ? ಓಕೆ. ಇದು ಮಾಸ್ಟರ್ ಬೆಡ್ ಮಾಡ್ಕೊಂಡಿದ್ದೀರಾ? ನೀವು ಮಲಗ್ತಿರಲ್ವಾ? ಓಕೆ, ಚೆನ್ನಾಗಿದೆ. ಇದೇನ್ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಸ್ಟೋರ್ ಟೈಪ್ ಮಾಡ್ಕೊಂಡಿದ್ದೀರ ಅಲ್ವಾ? ಏನಮ್ಮ ತಾಯಿ, ಓಪನ್ ಮಾಡಿಮ್ಮ, ಓಪನ್ ಮಾಡಿ ಸ್ವಲ್ಪ. ಹಾ. ಬಾಗಿಲಿಟ್ಕೊಂಡ್ರಿ. ಓಕೆ, ಬನ್ನಿ ಈ ಕಡೆ. ಹೆಸರೇನಂದ್ರಿ? ಏನ? ಕುಮಾರ್ ಅವ್ರ? ಇದು ಅವಾಗಲೇ ಮಾಡಿದ್ರ? ಒಂದ್ ವರ್ಷ ಆಯ್ತು. ಇದೊಂದು ವರ್ಷ ಆಯ್ತಲ್ವಾ? ಇದೊಂದು ವರ್ಷ ಆಯ್ತು ಮಾಡಿ. ನೋಡಿ, ಇದು ಮಾಡದಕ್ಕಿಂತ ಮುಂಚೆ ಒಂಥರ, ನೇರವಾಗಿ ಹೇಳ್ಬಿಡಿ, ಅದರಲ್ಲಿ ತಪ್ಪೇನಿಲ್ಲ. ಇದು ಮಾಡೋದಕ್ಕಿಂತ ಮಾಡಿದ ಮೇಲೆ ಒಂಥರ ಅದೇ ಅಲ್ವಾ? ಇದು ಮಾಡಿದ ಮೇಲೆ ನಿಮ್ಮ ಮೇಲೆ ತೊಂದರೆ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಸರಿನಾ? ಅಮ್ಮ ಬಮ್ಮ ಈ ಕಡೆ ಬಮ್ಮ. ಏನು ಇದ್ರಲ್ಲಿ ಏನಂತ ಇದ್ ಮಾಡೋದ್ ಬೇಡ, ನೇರವಾಗಿ ಅದನ್ನ. ಹೌದಿಲ್ಲ? ನಾನು ನಿಮ್ಮ ಮನೆ ಮನುಷ್ಯ ತಾನೆ? ಹಾ, ಏನು ಡಿಫ್ರೆನ್ಸ್ ಇಟ್ಕೊಳ್ಳೋದು ಬೇಡ ಅಲ್ವಾ? ಇದು ಮಾಡಿದ್ಮೇಲೆ ಯಜಮಾನ್ರು ಅಥವಾ ಮಕ್ಕಳ ಮೇಲೆನೆ ತೊಂದರೆ ಆಗತ್ತೆ. ಅರ್ಥ ಆಯ್ತಾ? ಇದು ಮಾಡೋದಕ್ಕಿಂತ ಮುಂಚೆ ಆಕ್ಟಿವೇಶನ್ ಏನಾಗಿರುತ್ತೆ ಅಂತಂದ್ರೆ, ಇದು ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಈಗ ಒಂದ್ ನಿಮಿಷ. ಈಗ ಎರಡೂನು ಅಂದ್ರೆ ಹೆಣ್ಮಕ್ಳ ಮೇಲೇನು ಮತ್ತೆ ಫೈನಾನ್ಷಿಯಲಿ ಒಂದು, ಎರಡು ಇದು ಕಡ್ಲಾಗ್ಲಿಂದ ಗಂಡು ಮಕ್ಕಳ ಮೇಲೆ ಕೂಡ ತಲೆ ಮೇಲೆ ಬಂಡೆ ಹಾಕೊಂಡಂಗೆ. ಎರಡನೇದು ಅರ್ಥ ಆಯ್ತಾ? ಆಯುಷ್ಯ ಕಡಿಮೆ ಮಾಡ್ಬಿಡುತ್ತೆ ಮತ್ತೆ ಹೆಚ್ಚು ಕಡಿಮೆ ಆದ್ರೆ. ನೆನ್ಪಿಟ್ಕೊಳ್ಳಿ, ಸರಿನಾ? ಇದು ಫಸ್ಟ್ ಆಫ್ ಆಲ್ ಈ ಜಾಗ ಇದೆಯಲ್ವಾ, ಈ ಜಾಗ ನಮಗೆ ಬೇಕೇ ಬೇಕು ಅಂದಲ್ಲಿ. ಯಾಕಂದ್ರೆ ವ್ಯಾಲ್ಯೂಬಲ್ ಈಗೆಲ್ಲ ಜಾಗಗಳೆಲ್ಲ ಬಿಟ್ಟಾಗತ್ತಾ? ವ್ಯಾಲ್ಯೂಬಲ್ ಅವೆಲ್ಲ. ಸೊ ಹಾಗಾಗಿ ಕಟ್ಟಬೇಕಾದ್ರೆ ಸ್ವಲ್ಪ ಪ್ಲಾನ್ ತಗೊಂಡಿದ್ರೆ ಚೆನ್ನಾಗಿತ್ತು. ಇರ್ಲಿ 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 ಇರ್ಲಿ. ಈಗ ಗೊತ್ತಿಲ್ದಲೆ ಆಗುವಂತ ತಪ್ಪಿಗೆ ನಾವ್ ಯಾರು ಏನು ಹೊಣೆ ಅಲ್ಲ. ನನಗೆ ಗೊತ್ತಿಲ್ದಲೆ ಇದ್ದಾಗ ನಾವು ಎಷ್ಟೆಷ್ಟು ತಪ್ಪು ಮಾಡ್ಕೊಂಡಿದ್ದೀವಿ, ಮತ್ ಬೇರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ನಮ್ಗೀಗ ಈ ಜಾಗವನ್ನ ನಾವು ಆದಷ್ಟು ಬಳಸ್ದಂಗಿದ್ರೆ ತುಂಬಾ ಒಳ್ಳೇದು. ಅಲ್ಲ, ಬಳಸೋದಂತಂದ್ರೆ ನಮ್ದು ಅಲ್ಲ ಅಂತಂದ್ರೆ ಒಳ್ಳೇದು. ಇದನ್ನೇನ್ ಮಾಡ್ಬೇಕಂದ್ರೆ, ನೀವು ಬಾರಿ ಚೀಪಾಗಿ ಮಾಡ್ಕೋಬೇಕಂದ್ರೆ ಇಷ್ಟೇರ್ಕೆ ತೆಗೆದು ಬಿಡಿ. ಇದನ್ನ ಆಟೋಮೆಟಿಕ್ ರನ್ ಆಗ್ಬಿಡ್ತೀರಿ ನೀವು. ಸ್ಟೇರ್ಕೇಸ್ ತೆಗೆದ್ಬಿಡಿ. ಇಲ್ಲಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು 4 ಇಂಚಸ್ ವಾಲ್ನ ಕಾಂಪೌಂಡ್ ಕಟ್ಕೊಂಡ್ಬಿಡಿ. ಈ ವಾಲ್ನ ಇಲ್ಲಿ ಕಟ್ಕೊಂಡ್ಬಿಡಿ, ಇಲ್ಲಿಗೆ ಕ್ಲೋಸ್ ಮಾಡಿ. ಇಲ್ಲಿಂದ ಯಾವುದೇ ಕಾರಣಕ್ಕೂ ಓಡಾಡಬೇಡಿ. 50% ರಿಸಲ್ಟು. ಅರ್ಥ ಆಯ್ತು ಹೇಳೋದು? 100ಕ್ಕೆ 100 ನಾನೇನು ಹೇಳೋದಿಲ್ಲ. ಮಾಡ್ಕೊಳೋದು ತಪ್ಪು ಮಾಡ್ಕೊಂಡಿದ್ದೀವಿ, ಇವಾಗಲೇ ತಪ್ಪುಗಳು ಮಾಡ್ಕೊಂಡಿದ್ದೀವಿ. ತಪ್ಪುಗಳಾಗಿದೆ. ನಾನು ಏನ್ ಹೇಳೋದು, ಇಲ್ಲಿಂದ ಈ ಕಡೆ ಬರೋದು ಬೇಡ. ಅರ್ಥ ಆಯ್ತಾ? ಇದನ್ನ ಕ್ಲೋಸ್ ಮಾಡಿ. ಇದನ್ನ ಕ್ಲೋಸ್ ಮಾಡಿ ಈ ಸ್ಟೇರ್ಕೇಸ್ ತೆಗೆದ್ಬಿಡಿ. ಇದನ್ನ ತೆಗೆದ್ಬಿಟ್ಟು ನಾವು ಸದ್ಯಕ್ಕೆ ಸ್ಟೇರ್ಕೇಸ್ ಹಾಕಿದ್ರು ಪರವಾಗಿಲ್ಲ, ಒಂದ್ ಏಣಿ ಇಟ್ಕೊಂಡು
ಡೈಲಿ ಓಡಲ್ತಾನೆಲ್ಲ ಓಡುತ್ತೆ ನಾವೇನಾದ್ರು, ಅದಕ್ಕೆಲ್ಲ ₹1,00,000 ಖರ್ಚಾಗತ್ತೆ ಅದಕ್ಕೆಲ್ಲ, ಅಲ್ವಾ? ನಾವು ರಿಸಲ್ಟ್ ತಗೊಳ್ಳೋಣ ಫಸ್ಟ್. ಏನಂತೀರಾ ಕುಮಾರ್? ಇಲ್ಲಿ ಇದ್ಕೊಂಡು ಈ ಕಡೆ ಏನಾದ್ರು ಆ ಕಡೆ ಮುಂದೆ ಜಾಗ ಇದೆ ನಮ್ದು, ಯಾವುದೇ ಕಾರಣಕ್ಕೂ ತಯಾರು ಮಾಡಕ್ ಬರೋದೇ ಇಲ್ಲ. ಅರ್ಥ ಆಯ್ತು ಹೇಳೋದು? ಮತ್ತೆ ಆಕ್ಸಿಡೆಂಟ್ ಆಗಂತ ಚಾನ್ಸಸ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಮಾಡೋದು ಕೆಲ್ಸಗಳೇ ಬರಲ್ಲ ನಿಮಗೆ, ಇಲ್ಲ ಗೊತ್ತಾಯಿಲ್ಲ. ಕೆಲ್ಸಗಳು ಸ್ಟಾಪ್ ಆಗಿ ಹೋಗಿದೆ. 3 ತಿಂಗಳು 6 ತಿಂಗಳು 3 ತಿಂಗಳಲ್ಲ, ಇನ್ನು ಅದು ನೀವು ಕೆಲಸನೇ ಬಿಟ್ಟಿದ್ವಿ ಅನ್ನಂಗೆ ಆಗ್ಬಿಟ್ಟಿದೆ ಆಗ್ಲೇ ನಿಮ್ಗೆ. ಕೆಲಸ ನಿಂತೋಗಿಲ್ವಾ? ಇದಾಗೋದಕ್ಕಿಂತ ಮುಂಚೆ ಹೆಂಗಿತ್ತು? ಇದಾಗೋದಕ್ಕಿಂತ ಮುಂಚೆ ನಡೀತಿತ್ತಲ್ವಾ? ಇದು ನೀವು ಅರ್ಥ ಮಾಡ್ಕೋಬೇಕು ಅದನ್ನ. ರಿಮೆಂಬರ್, ಆಲೋಚನೆ ಮಾಡಿ, ಆಲೋಚನೆ ಮಾಡ್ಬೇಕು. ಅಲ್ಲ, ಇದು ಬೇರೆ ವಿಚಾರ, ಇದು ಬೇರೆ ವಿಚಾರ, ಅದು ತಪ್ಪೆ, ಅದು ಬೇರೆ ವಿಚಾರ. ಬಟ್ ಇದೇನಾಗಿದೆ ಪರಿಸ್ಥಿತಿ, ಇದು ನೋಡ್ದಾಕಿ ಫಸ್ಟ್. ಅರ್ಥ ಆಯ್ತಾ? ಇದು ನೋಡ್ದಾಕಿ ನೋಡಿ, ಇದನ್ನ ಗೋಡೆ ಕಟ್ಟಿ ಒಂದ್ 4 ಅಡಿ ಆ ಎತ್ತರ ಇದೆಯಲ್ಲ, ಆ ಎತ್ತರ ಕಟ್ಕೊಳ್ಳಿ ಸಾಕು. ಎತ್ತರ ಕಟ್ಕೊಂಡ್ರೆ 50% ರಿಲೀಫ್ ಆಗ್ಬಿಡುತ್ತೆ ಮನ್ಸು, ರಿಲೀಸ್ ಬೇಲ್ ಸಿಕ್ಬಿಡುತ್ತೆ ಅಂತ ಅಂತಾರಲ್ಲ, ಹೊಡೆದಾಗ. ಈಗ ಜಾಯಿಂಟ್ ಆಗಿರೋದನ್ನ ನಾನು ಹೊಡೆದಕ್ಕಾಗತ್ತೆ? ಈಗ ಆಗಿ ಬಿಟ್ಟಿದೆ, 50% ರಿಸಲ್ಟ್. ಅರ್ಥ ಆಯ್ತಾ? ಸ್ವಲ್ಪ ಅನುಕೂಲ ನೋಡ್ಕೊಂಡು ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಇದಕ್ಕೆ. ಹಂಗಂತ ಒಂದೇ ಸಾರಿ ನಾನು ಎಲ್ಲ ಕಿತ್ತಾಕ್ರಿ ಅಂತ ಹೇಳಕ್ಕಾಗತ್ತಮ್ಮ? ಬೇಡ. ಎಲ್ಲ ನಿಮಗೆ ಮನಸ್ಸಿಗೆ ಏನಾಗಿದೆ ಗೊತ್ತಾ, ನನ್ನಿಂದ ಒಂದು ಮೆಡಿಸಿನ್ ಆಗ್ಬೇಕ ವಿನಃ ನನ್ನಿಂದ ಬೇಸರ ಆಗ್ಬಾರ್ದು, ಏನಪ್ಪ ಎಲ್ಲ ಬಿಟ್ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ನೋವು ಆಗ್ಬಾರ್ದು. ಇದನ್ನ ಫಸ್ಟ್ ಇದನ್ನೊಂದು ಹಿಡೀರಿ ಅಷ್ಟೇನೆ, ಇದನ್ನ ಕ್ಲೋಸ್ ಮಾಡಿ. ಇದು ಯಾವುದೇ ಕಾರಣಕ್ಕೆ ಏನು ಬಳಸಬೇಡಿ ಇದನ್ನ. ಅದನ್ನ ಎಲ್ಲ ಓಪನ್ ಮಾಡಿಬಿಡಿ ಸುಮ್ಮನೆ, ಅದನ್ನೆಲ್ಲ ಓಪನ್ ಮಾಡಿ, ಇದನ್ನು ಓಪನ್ ಮಾಡಿ ಸುಮ್ಮನೆ, ಸಾಧ್ಯವಾದಷ್ಟು ಎಲ್ಲ ಓಪನ್ ಮಾಡಿ ಸುಮ್ಮನೆ. ಏನಾದರೂ ಲಗೇಜಸ್ಸು ವೆಯ್ಟೇಜ್ ಏನಿರುತ್ತೋ ಎಲ್ಲ ಫುಲ್ ಹಾಕ್ಕೊಳ್ಳಿ. ನಿಮ್ಮದು ಏನಿದ್ರು ವೆಯ್ಟೇಜಸ್, ತೂಕವಾದ ಭಾರವಾದ ವಸ್ತುಗಳು, ಇಟ್ಕೆ ಅದು ಇದು ವೇಸ್ಟ್ ಬರುತ್ತಲ್ಲ, ಎಲ್ಲ ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾದ್ರು. ಇಲ್ಲಿ ಕ್ಲೋಸ್ ಮಾಡಿ, ನಮ್ದು ಇಲ್ಲಿಗೆ ಜಾಗ. ಅರ್ಥ ಆಯ್ತಾ? ಇದು ಯಾವಾಗ ಬಳಸಬೇಕು ಆ ಟೈಮ್ ಬಂದಾಗ ಹೇಳ್ತೀನಿ ಕುಮಾರ್. ಅರ್ಥ ಆಯ್ತಾ? ನೀವು ಸ್ವಲ್ಪ ತಪ್ಪು ಮಾಡ್ಕೊಂಡಿದೀವಿ ಅಂತ ಅದನ್ನ ನಾವು ಇದು ಮಾಡುವಾಗಿಲ್ಲಲ್ಲ. ಒಂದು ಏನು ಕೆಲಸ ಇಲ್ಲ, ಹತ್ರದೆಲ್ಲ ಸ್ಟಾಪು, ನಿಂತ್ಕೊಂಡ್ಬಿಟ್ಟಿದ್ದೀರಾ. ಇನ್ ತೆಗಿರಿ, ಕೆಲಸ ಬರುತ್ತೆ, ಹಂಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಫಸ್ಟ್ ತೆಗೀರಿ, ತೆಗೆದ್ಬಿಟ್ಟು ಇಟ್ಗೆ ಮಾಡಿದ್ರಲ್ಲ ಎಲ್ಲ ತೆಗೆದ್ಬಿಡಿ. ಎತ್ತರ ಏನಿದು ಮೋಟ್ರದ ಇದೆಲ್ಲ ಎತ್ತರ ಮಾಡಿರೋದು, ಇದೆಲ್ಲ ಟಚ್ ಮಾಡಿರೋದು ತೆಗೆದ್ಬಿಡಿ. ಇದನ್ನ ಒಂದು ತಾಟ್ ಹಾಕೊಂಡು ನಂಗೆ ಇದು ಮಾಡಿ, ಅದನ್ನ ಅಷ್ಟೇ. ಕನ್ಸ್ಟ್ರಕ್ಷನ್ ಬೇಡ, ಅಲ್ಲಿಗೆ ನೆಲ್ಲವಲ್ಲಿಗೆ ಮಾಡ್ಕೊಂಬೋಣ, ಸರಿನಾ? ಇದು ಸಂಪ್ ಮಾಡಿದ್ದೀರಾ? ಎಷ್ಟಿದೆ ಜಾಗ ನಡೆದಿಯಾ ನಮ್ದು? ಅಷ್ಟನ ಜಾಗ ಇರೋದು? ಇರ್ಲಿ ಜಾಗ ಅಷ್ಟೇ ಅಲ್ವಾ? ಆ ಪಿಲ್ಲರು ಎಲ್ಲ ಟಚ್ ಆಗಿರೋದೆಲ್ಲ ತೆಗೆದು ಬಿಡಿ ಅದನ್ನ. ಕುಮಾರ್, ಎಲ್ಲ ಓಪನ್ ಮಾಡ್ಬಿಡಿ. ನಮ್ದಲ್ಲ ಜಾಗ ಸದ್ಯಕ್ಕೆ 1 ವರ್ಷ, ಆಮೇಲೆ ಸ್ವಲ್ಪ ದೇವ್ರ ಅನುಕೂಲ ಕೊಡ್ತಾನಲ್ಲ, ನಾನು ಏನ್ ಬೇಕಾ ಅದ್ರ ಹೇಳ್ತೀನಿ. ಅದು ಓಪನ್ ಮಾಡಿ, ಇದು ಓಪನ್ ಮಾಡಿ, ಸುಮ್ನೆ ಯಾರು ಬೇಕಾದ್ರೆ ಓಡಾಡ್ಲಿ, ಏನಾದ್ರು ಮಾಡ್ಕೊಂಡ್ರಿ, ತಲೆ ಕೆಡ್ಸ್ಕೊಬೇಡಿ, ಸರಿನಾ? ಅದು ನಮ್ಗೆ ಬೇಡ. ಅದು ಯಾವತ್ತು ಬೇಡ ಅಂತೀವೋ ಅವತ್ತು ಊಟ ಮಾಡ್ತೀವಿ ನಾವು. ನೀನ್ ನೆಮ್ಮದಿಯಾಗಿರ್ತಿ ಕಣಮ್ಮ, ಇಲ್ಲ ನೆಮ್ಮದಿ ಹಾಳು ಮಾಡ್ಕೊಳ್ತೀವಿ. ಅದು ಇಲ್ಲ ಅಂತಂದ್ರೆ ಕೆಲವು ಸುಮ್ಮನೆ ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಭಾರಿ ತೊಂದರೆಯನ್ನ ಕಾಣ್ತಾ ಹೋಗ್ತೀವಿ ಅಲ್ವಾ? ಅರ್ಥ ಆಯ್ತಾ ಹೇಳೋದು? ಅದು ಅಂದ್ರೆ ಎದುರು ಆಗಿಲ್ಲ, ನಾನು ನೇರವಾಗಿ ಹೇಳಿದ್ರೆ ನೀವು ಎದುರು ಆಗಿಲ್ಲ. ಅದು ಕಟ್ಟಿದ ಮೇಲೆ ಇನ್ನೂ ಪ್ರಾಬ್ಲಮ್ಮೇ, ಅದಿರೋದ್ರೊಳಗೆ ಇನ್ನೂ ಒಂದು ಪ್ರಾಬ್ಲಮ್ ಇತ್ತು. ಅದಕ್ಕೊಂದು ಜೊತೆಗೆ ಒಂದು ಆ್ಯಡ್ ಆಯ್ತು, ಒಂದಕ್ಕೊಂದು ಆ್ಯಡ್ ಮಾಡ್ಕೊಂಡು 1+1 2 ಸಮಸ್ಯೆ ಮಾಡ್ಕೊಂಡ್ವಲ್ವಾ ಕುಮಾರ್? 2 ಆಗೈತಲ್ವಾ? 2 ಆಗಿದೆಯಲ್ವಾ? ಅದು ಕೇಳಾದ್ರೂ ಹೇಳ್ಬೇಕು, ಕೇಳಾದ್ರೂ ಮಾಡ್ಬೇಕಲ್ವಾ? ಯಾರ ಕೆಲಸ ಮಾಡೋದಂದ್ರೆ ಅಲ್ವಾ? ಬನ್ನಿ, ಸ್ವಲ್ಪ ಮಾಡ್ಬೇಕಾದ್ರೆ ವ್ಯತ್ಯಾಸ ಆಗೋಗಿದೆ ನೋಡಿ. ಇದು ಜಾಗ ನಮ್ದಲ್ಲ, ಇದು ಬೇಡ, ಇದು ಕಟ್ಕೊಂಡ್ಬಿಟ್ಟು ಇಷ್ಟು ಮಾತ್ರ ಇರಲಿ. ಅವಾಗ ನಮಗೆ ಒಂದು 50%
ರಿಕವರ್ ಆಗ್ತದೆ. ಒಂದು ಎರಡನೇದು ಇಲ್ಲಿ ಹಾಕಿದೀವಲ್ವ, ಇಲ್ಲಿ ಪಿಲ್ಲರ್ ಹಾಕ್ದಂಗೆ ಹಾಕಿದ್ರೆ ತೊಂದರೆ ಏನಿರ್ಲಿಲ್ಲ ನನಗೆ, ಹಾಕ್ಬಿಟ್ಟಿದ್ರಿ ಈಗ. ಹಾ. ಇದನ್ನ ಟೋಟಲ್ ಮನೆ ಕೊನೆವರೆಗೂ, ಅಲ್ಲಿಂದ ಅಲ್ಲಿ ಮನೆ ಕೊನೆವರೆಗೂ ಹೇಗೆ ಹೋಗಿದೆ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ, ಇನ್ನೊಂದೆರಡು ಪಿಲ್ಲರ್ ಹಾಕೊಂಡ್ರೆ. ಇಷ್ಟೇ, ಇದೇ ತರ ಸೇಮ್ ಆಸ್ ಇಟ್ ಈಸ್. ಜಿಜ್ಜಕ್ಕಾಗೋದು ಬೇಡ, ಒಂದು ವಾರಕ್ಕೆ ಒಂದೊಳಕ್ಕೆ ಆಗೋದು ಬೇಡ. ಈ ಮನೆ ಮನೆ ಲೆವೆಲ್ ಕರೆಕ್ಟಾಗಿ ಇನ್ನೊಂದು ಹಾಕೊಂಡು, ಲೈನ್ ಕರೆಕ್ಟಾಗಿ ಇನ್ನೊಂದು ಹಾಕೊಂಡು, ಇದೇ ಟೈಪ್ ಹಾಕೊಂಡು ಕ್ಲೀನಾಗಿ ಹಾಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಫೈನಾನ್ಷಿಯಲ್ ಟೈಟು ಮತ್ತು ಹೆಣ್ಮಕ್ಳನ್ನ ಆರೋಗ್ಯದಂತೂ ದೊಡ್ಡ ತೊಂದರೆ ಅನುಭವಿಸ್ತಿದ್ದಿಲ್ಲ ಮಯ, ಅದರಲ್ಲ ಅಲ್ವಾ? ಈಗ ನೋಡಿ ಇವ್ರೆ, ಕುಮಾರ್ ಅಮ್ಮಯ್ಯ, ನಿಮ್ಮ ಹೆಸರನ್ನ ರೇಖಮ್ಮ. ಮಕ್ಕಳು ಇಬ್ರು ಹೆಣ್ಮಕ್ಳು, ಗಂಡು. ಏನ್ ಮಾಡ್ತಾನೆ ಮಗ? ಮಗ ಚಿಕ್ಕ ಹುಡುಗ ಬರ್ತಾನೆ. ಪಾಪು ಹೆಣ್ಮಕ್ಳು ಒಂದು 10ನೇ ಕ್ಲಾಸ್, ಒಂದು 6ನೇ. ಸರಿ. ಈಗ ಇದೆಲ್ಲ ಏನ್ ಮಾಡುತ್ತಂದ್ರೆ, ಫಸ್ಟ್ ಜಾಗ ಕೈ ಬಿಡಿ. ಅದನ್ನ ಜಾಗ ಕೈ ಬಿಡಿದ್ರೆ ನೇರವಾಗಿ ಮಾತಾಡ್ಬೇಕಾ ಹೆಂಗೆ? ನಿಮ್ಗೆ ನೇರವಾಗಿ ಹೇಳಿದ್ರೆ ಬೇಸರ ಆಗ್ಬೇಡಿ, ಮತ್ತೆ ಬೇಸರ ಆಗಬಾರ್ದು. ಅರ್ಥ ಆಯ್ತು ಹೇಳೋದು? ನಿಮ್ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ. ನೇರವಾಗಿ ಹೇಳ್ಬಿಟ್ರೆ ನಮ್ಗೆ ಏನ್ ತೊಂದ್ರೆ ಇರಲ್ಲ. ಈಗ ಕೆಲವರು ಜನಕ್ಕೆ ಹೆಂಗೆ ಅಂದ್ರೆ, ನೇರವಾಗಿ ಹೇಳಿದ್ರೆ ಬೇಸರ ಆಗೋದು ಅವೆಲ್ಲ ಇರ್ತಾವೆ. ಅದಕ್ಕೆ ನಾನು ಕೇಳೋದು, ನೇರವಾಗಿ ಹೇಳ್ಬೇಕಾ ಬಿಡ್ಬೇಕಾ? ನೋಡಿ, 50% ರಿಸಲ್ಟು ನಾನು ಹೇಳೋದು. ಈಗ ಅರ್ಥ ಮಾಡ್ಕೊಳ್ಳಿ, ನನಗೆ ಮಿನಿಮಮ್ ಅಂತಂದ್ರೆ 3 ಫೀಟ್ ಜಾಗ ಕೊಡ್ಬೇಕಾಗಿತ್ತು, ನೀವು ಕೊಟ್ಟಿಲ್ಲ. ಹಂಗಂತಂದು ಹೊಡೆದಾಕನೀಗ ಈಗ ಆಗೋಲ್ಲ. ಸದ್ಯದ ಪರಿಸ್ಥಿತಿ ಫೈನಾನ್ಷಿಯಲಿ ಅಷ್ಟೊಂದು ಒಳ್ಳೆ ರೀತಿಲಿ ಇಲ್ಲ ನೀವು. ಎರಡನೇದು, ಹೆಣ್ಣುಮಕ್ಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ಅತಿ ದೊಡ್ಡ ಆಪರೇಷನ್ಸು ಅವು ಇವು. ಅರ್ಥ ಆಯ್ತಾ? ನಮಗೆ ಗೊತ್ತಿಲ್ದೇನೆ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಎಲ್ಲ ಚೆನ್ನಾಗಿದ್ದಾರಪ್ಪ, ಏನಾಗಿಲ್ಲ ಅನ್ನೋ ಒಂದು ಮಟ್ಟಕ್ಕೂ ಬಂದೋಗ್ಬಿಡುತ್ತೆ. ದುಡ್ಡು ಕಳೀತಾ ಹೋಗ್ತೀವಿ, ಸುಮ್ಮನೆ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಅದು ಸ್ಟೇರ್ ಕೇಸ್ ಮಾಡ್ಕೊಂಡಾಗಳಿಂದ ನಿಮಗೆ ನೀವು ಮಾಡೋಂಥ ಕೆಲಸ ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ಯಾವುದು ಆಗ್ತಾ ಇಲ್ಲ. ಮುಂದಕ್ಕೆ ಹೋದ್ರೂ ಕೂಡ ಹಿಂದಕ್ಕೆ ದಬ್ಬುತ್ತೆ ಅಷ್ಟೇನೆ. ಇವತ್ತು ಕೆಲಸ, ಈ ವಾರದಲ್ಲಿ ಕೆಲಸ ಆಗ್ಬಿಡುತ್ತೆ ಹೇಳು, ಒಂದು 25 ಲಕ್ಷ ಬಿಲ್ಡಿಂಗ್ ಸಿಗುತ್ತೆ ನನಗೆ? ಸಿಗೋಲ್ಲ, ಅದು ಸಿಗೋಲ್ಲ, ಅದು ವಾಪಸ್ ಬರ್ತಾ ಸಿಗೋದೇ ಇಲ್ಲಲ್ವಾ? ವಾಪಸ್ ಸುಮ್ಮನೆ ಪೆಟ್ರೋಲ್ ದಂಡ, ಹೋಗಿ ಮಾತಾಡಕ್ ಹೋಗೋದು, ನಮ್ಗೂ ಅವ್ರಿಗೆ ಇದಾಗಲ್ಲ, ವಾಪಸ್ ಪೆಟ್ರೋಲ್ ದಂಡ. ಅದು ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಹೆಂಗೋ ನಡೀತಿತ್ತು, ಹೆಂಗೋ ಸುಮಾರಾಗಿ ನಡೀತಿತ್ತು. ಇದು ಕಟ್ಕೊಂಡಾಗಳಿಂದ ನೀವು ಟೋಟಲಿ ಈ ಮನೆ ಕಟ್ಟಿದಾಗಳಿಂದನು ಕೆಳಕ್ ಹೋಗ್ತಾ ಇದ್ರೆ ಹೊರ್ತು ಮೇಲಕ್ಕೆ ಬರ್ತಾ ಇಲ್ಲ. ಇದು ಸತ್ಯ ತಾನೆ? ಸತ್ಯ ಅಲ್ವಾ? ಈ ಮನೆ ಕಟ್ಟಿದಾಗಳಿಂದನು ನೀವ್ ಇನ್ನೊಂದು ಹೇಳ್ಬೇಕಂದ್ರೆ, ನೇರವಾಗಿ ಹೇಳ್ಬಿಡ್ಲಾ? ಇದು ಅದು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಒಂದು 10 ವರ್ಷದಲ್ಲಿ ಮನೆ ಮಾರಾಟ ಮಾಡ್ಬಿಡೋ ಸುಮ್ಮನೆ ಅನ್ಸುತ್ತೆ ನಿಮ್ಗೆ. ಕೊಟ್ಟು ಬಿಡೋ ಸುಮ್ಮನೆ ಅನ್ಸುತ್ತಲ್ವಾ? ಬಾಡಿಗೆ ಮನೆ ಕಡಿಕೊಂಡು ಟೌನ್ಗೆ ಅಂದ್ರೆ ಏನು ಹೇಳಿಕೆ ಆಯ್ತಾ ಇಲ್ಲ, ಚಾನ್ಸಸ್ ಇಲ್ಲ. ಒಂದು ಅದನ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ, ಎಷ್ಟರಿಗೆ ಸುಡೋದು ಎಷ್ಟೋ ನಿಮ್ಗೆ 50% ರನ್ ಆಗುತ್ತೆ, ಧೈರ್ಯವಾಗಿರ್ರಿ. ಹೊಡೆದಾಕಬೇಕು. ಈಗ ಸದ್ಯಕ್ಕೆ ಬೇಡ. ಈಗ ನೀವು ಏನ್ ಮಾಡಿದ್ರು ಏನು ಸುಖ ಆಗಲ್ಲ. ಈಗ ಅರ್ಥ ಮಾಡ್ಕೊಳ್ರಿ ಕುಮಾರ್, ನಾನ್ ಸುಮ್ನೆ ಹೇಳ ನಿಮ್ಗೆ 1 ಲಕ್ಷ ಖರ್ಚು ಮಾಡಿಸ್ಲ ಸುಮ್ನೆ ಏನಮ್ಮ ಪುಟ ಆಗಬಾರ್ದು. ಈ ಮನೆ ಕಟ್ಬೇಕಾದ್ರೆ ಹೇಳಿದೆ, ಇದಕ್ ಜೈಂಟ್ ಮಾಡ್ಬೇಡ ಅಂತಾನೆ ಹೇಳಿದೆ, ಕೇಳಲಿಲ್ಲ. ಇಲ್ಲ ಇರ್ಲಿ, ಆವತ್ತಿನ ದಿನ ನಮ್ಗೆ ನಮ್ಮ ಗ್ರಾಚಾರಕ್ಕೆ ಹೆಂಗಾಗಿರುತ್ತೆ ಹಂಗಾಗಿರುತ್ತೆ. ಅವತ್ತು ಇದೇನೆ ದೊಡ್ಡದಾಗಿರುತ್ತೆ, ಅವತ್ತು ಇದೇ ದೊಡ್ಡದಾಗಿರುತ್ತಲ್ವ. ನಮ್ಗೆ ಒಂದು ಗೋಡೆ ಉಳಿದ್ರೆ ಎಷ್ಟು ಉಳಿತಲ್ವಾ? ಅವತ್ತು ಒಂದು ಗೋಡೆ ಉಳಿದ್ರೇನೆ ಒಂದು 45-50 ಸಾವಿರ ಉಳಿದ್ಬಿಡುತ್ತೆ ನಮಗೆ. ಅದು 50 ಸಾವಿರ ಇದೇ ಇಲ್ಲಾಗತ್ತಲ್ಲ ಅನ್ನೋದೇನೋ ಒಂದು ಮೈಂಡ್ ಅಲ್ಲಿ ಏನೋ ಮಾಡ್ಬಿಡ್ತೀವಿ. ಡಬಲ್ ಖರ್ಚು ಅಂದ್ರೇನು? ಅಲ್ಲ, ಬರೀ ಆಲ್ಟ್ರ್ ಅಲ್ಲ, ನಿಂತೋಗಿದೆ. ತಪ್ಪ ಅದು ನಾನು ಹೇಳೋದು. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ, ಆದದ್ದೆಲ್ಲ ಒಳ್ಳೆಯದು. ಭಗವದ್ಗೀತೆ ಸರ್ ಎಷ್ಟು ಸ್ಪಷ್ಟವಾಗಿದೆ ಅಲ್ವ? ಆವಾಗ ನಮಗೆ ಅದು ನೋಡ್ತಾ ಗೊತ್ತಾಗುತ್ತೆ ಅಲ್ವಾ? ನಾವು ಅನುಭವಗಳ ಮೇಲೆ ಬರ್ಬೇಕದು ಜೀವನ ನಮಗೆ ಅಲ್ವಾ ಕುಮಾರ್? ಅನುಭವ ಆದ್ರೆ ಗೊತ್ತಾಗೋದು, ಬುದ್ಧಿ ಬರೋದಲ್ವ ನಮ್ಗಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ನಂಬೋದು? ನಮಗೆ ಅನುಭವಿಸ್ಮೇಲೆ ಬರೋದು. ಹಾಗಾಗಿ ಸಮಾಧಾನವಾಗಿರ್ರಿ, ಗಂಡ ಹೆಂಡತಿ ತುಂಬಾ ಸಂತೋಷವಾಗಿರ್ತೀರಿ, ನೆಮ್ಮದಿಯಾಗಿರ್ತೀರಿ, ನಿಮಗೆ ಏನೂ ತೊಂದರೆ ಆಗಲ್ಲ.
ಸ್ವಲ್ಪ ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೀರಿ. ಕಾಣ್ತಿದ್ರೆ ಅನ್ನೋದೇನು ಆಲ್ರೆಡಿ ನಡೀತಾ ಇದೆ ಅಲ್ವಾ. ಆದರೂ ಕೂಡ ನೀವು ಆ ಸ್ಟೇರ್ಕೇಸ್ ಹೊಡೆಯೋವರೆಗೂ ಸ್ವಲ್ಪ ಜಾಗರೂಕತೆಯಿಂದ ನೀವು ಓಡಾಡಬೇಕು. ಅರ್ಥ ಆಯ್ತಾ? ನೀವು ವೆಹಿಕಲ್ನಲ್ಲಾಗಲಿ ಇನ್ನೊಂದಾಗಲಿ ಸ್ವಲ್ಪ ಹೊರಗಡೆ ಮೈ ಚಳಿ ಬಿಟ್ಟು ಓಡಾಡುವ. ಸ್ವಲ್ಪ ಭಯ ಇರಲಿ, ನಿರ್ಭಯ ಆಗ್ಬಿಡುತ್ತೆ. ನಿರ್ಭಯ ಏನಾಗತ್ತೆ ಬಿಡು, ಮೊಂಡ ಧೈರ್ಯ ನಿಮ್ಮ ಒಳದಕ್ಕಲ್ವಾ. ಸೂಕ್ಷ್ಮವಾಗಿ ಅದನ್ನು ನಾಳೆನೆ ಯಾರನ್ನ ಒಂದಿಬ್ಬರು ಕರೆಸಿ, ಅದನ್ನ ಆಲೋಚನೆ ಬೇಡ, ಮತ್ತೆ ಆಲೋಚನೆ ಕೂಡ ಬೇಡ, ಯಾರನ್ನ ಕೇಳ್ಕೊ, ಸುಮ್ಮನೆ ಮಾಡಿಸಿ ಸ್ವಲ್ಪ ಒಂದು 10% ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನಿಮ್ಗೊಂದು ದಾರಿ ಸಿಗುತ್ತೆ, ದಾರಿ ಸಿಕ್ಕರೆ ಮಾಡ್ಕೊಳ್ತೀವಿ ಅಲ್ವಾ. ನಮಗೆ ದಾರಿನೇ ಇಲ್ಲ ಈಗ, ಅಲ್ಲ ನಮಗೆ ದಾರಿನೇ ಇಲ್ಲ ನೋಡಿ, ಈಗ ಸ್ಟಾಪ್ ಆಗತ್ತಲ್ವಾ. ಒಂದು ಟೈಮ್ನಲ್ಲಿ ಈ ಮನೆ ಕಟ್ಟೋದಕ್ಕಿಂತ ಮುಂಚೆ ಒಂದು ಟೈಮ್ನಲ್ಲಿ ಹೇಗಿತ್ತು, ಮನೆ ಕಟ್ಟಿದ ಮೇಲೆ ಹೇಗಿದ್ದೀರ ಅನ್ನೋದು ಬಿಡಿಸಿ ಹೇಳ್ಬಿಡ್ತೀನಿ. ಬೇಕಾದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಬಿಡಿಸಿ ಹೇಳ್ಬಿಡ್ತೀನಿ, ಬೇಡ ಅಲ್ವಾ. ನೇರವಾದ ಇದು ಬೇಡ, ಸರಿನಾ? ಯಾಕಂದ್ರೆ ನಿಮಗೆ ಹೇಳ್ದಂಗಿದ್ರೆ ಕೆಲವೊಂದು ಹೇಳಲೇಬೇಕಾಗತ್ತೆ ನಾನು, ಬೇಸರ ಆದ್ರೂ ಕೂಡ. ಯಾಕಂದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಾಗ ನಿಮ್ಗೆ ಹೇಳ್ದಿದ್ರೆ ಅಲ್ಲಮ್ಮ. ಮತ್ತೆ ಏನನ್ನಿಸ್ತು ನೀವು ನೋಡಿದ್ರಲ್ಲಿ, ಏನನ್ನಿಸ್ತು ನಿಮಗೆ? ಈಗ ಕಣ್ಣು ಮುಚ್ಕೊಂಡೆ ನಾನೇನು ಮಾತಾಡೋದಿಲ್ಲ, ಯಾರಿಗೂ ಬಟ್ಟೆ ಕಟ್ಟಿ ಮಾತಾಡೋದಿಲ್ಲ, ನನಗೆ ಕಣ್ಣು ಕಟ್ ಮಾಡೋದಿಲ್ಲ, ಮಂತ್ರ ಮಾಡೋದಿಲ್ಲ. ಹಾಗಂತ ನಾವು ದೇವರು ಅಂತ ಹೇಳಿಲ್ಲ, ನಾನು ದೈವ ಮಾನವ ಅಂತೂ ಹೇಳೋದಿಲ್ಲ. ನಾನೊಬ್ಬ ರೈತನ ಮಗ, ರೈತ. ಅರ್ಥ ಆಯ್ತು ಹೇಳೋದು? ನಾನು ಮಾಡ್ಕೊ ತಿನ್ಬೇಕು. ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ತೀನಿ, ನನ್ನ ಪಾಡಿಗೆ ನಾವು ಮಾಡ್ಕೊಳ್ ತಿನ್ಬೇಕು. ಈಗ ಏನ್ ಪ್ರಾಬ್ಲಮ್ ಹೇಳಿ, ತಪ್ಪೇನು? ನಾನು ಮೇಜರಿಗೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಐಸಿಯುಗೆ ಹೋಗಿರೋದನ್ನ ಅರ್ಜೆಂಟ್ ಎಮರ್ಜೆನ್ಸಿ ಜನರಲ್ ವಾರ್ಡಿಗೆ ಬನ್ನಿ. ಬೇರೆ ಸಣ್ಣ ಪುಟ್ಟ ನೆಗಡಿ ಅವೆಲ್ಲ ಮಾತಾಡಬೇಡಿ. ಒಂದು ಡೋರ್ ತೆಗಿಬೇಕಂದ್ರೆ ಇವತ್ತು 20,000 ರೂಪಾಯಿ ಖರ್ಚು ಬರುತ್ತೆ, 20 ರಿಂದ 25,000 ಖರ್ಚು ಬರುತ್ತೆ. ಯಾಕೆ ಇಲ್ಲ ಸಲದ ಯಾಕೆ ಮಾಡ್ಕೊಳ್ತೀರಿ? ಇರೋದನ್ನ ಮಾತ್ರ ನಾವ್ ಯಾವ್ದಕ್ಕೆ ಒಂದು ಇದಾಗಿದೆಯಮ್ಮ, ನೋವಾಗಿದೆ, ಅಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋಣ. ಒಂದು ಕೆಲಸ ಮಾಡಿ, ಇಲ್ಲಿ ನೋವಾಗಿದೆ ನನಗೆ, ನನ್ನ ಇಡೀ ಬಾಡಿಗೆಲ್ಲ ನಾನು ಚೆಕಪ್ ಬೇಕು. ಸದ್ಯಕ್ಕೆ ನಾನೆಲ್ಲ ಚೆನ್ನಾಗಿದ್ದೀನಿ, ಬೇಡ ನಿಮ್ಗೆ, ನೀವೆಲ್ಲ ಚೆನ್ನಾಗಿದ್ದೀರಿ. ಈಗ ಇಲ್ಲಿ ನೋವಾಗಿದೆ, ಇದು ತಗೊಳ್ಳೋಣ ಅಷ್ಟೇ ಟ್ರೀಟ್ಮೆಂಟ್ ಅಲ್ವಮ್ಮ. ಅರ್ಥ ಆಯ್ತು ಹೇಳೋದು? ಅದಕ್ಕೆ ಹೆಣ್ಮಕ್ಳು ಅಂತ ಕೇಳಿದ್ದ. ಮಗುಗೂ ತೊಂದರೆ ಆಗಿದೆ ಅಲ್ವಾ? ನೋಡಿರಿ, ಅದನ್ನ ಕ್ಲೋಸ್ ಮಾಡಿ, ಅದನ್ನ ಸಾಧ್ಯವಾದಷ್ಟು ಅದು ನಮ್ದಲ್ಲ ಅನ್ನಂಗೆ ಬಿಟ್ಬಿಡಿ. ಅದನ್ನ ನೀವು ಇನ್ನೊಂದು ಆ ಕಾಂಪೌಂಡ್ ಕೂಡ ನೀವು ಹೊಡೆದ್ಬಿಟ್ಟು ಇಟ್ಟಿಗೆ ಸುಮ್ಮನೆ ಅಲ್ಲಿ ಇಟ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಕಾಂಪೌಂಡ್ ಕೂಡ ಹೊಡೆದ್ಬಿಟ್ಟದನ್ನ ಇಟ್ಟಿಗೆ ಅದ್ರ ಮೇಲೆ ಹಂಗೆ ಇದ್ರ ಮೇಲೆ ಸಿಮೆಂಟ್ ಹಾಕಿದ್ರಲ್ಲ, ಈಗ ಅದ್ರ ಮೇಲೆ ಇಟ್ಟುಬಿಟ್ರೆ ಆ ಜಾಗಲ್ದಂಗೆ ನೆಮ್ಮದಿಗಿರುತ್ತೆ. ಅದರಿಂದ ಏನ್ ಬೆಳಕರಿತು? ಅಕ್ವೈರ್ ಮಾಡ್ಕೊಳ್ತಾರೆ ನೋಡಿ. ಕೆಲವೊಂದು ವಿಚಾರದಲ್ಲಿ ನಾನು ಹೇಳೋದು, ಫ್ರೀ ಕೊಟ್ಟರು ತಗೋಬಾರ್ದು. ಅದನ್ನ ನಾನು 50,000 ರೂಪಾಯಿ ಕೊಡ್ತೀನಪ್ಪ ಅಂತಂದ್ರು. ಕೆಲವು ವಿಚಾರದಲ್ಲಿ ನೋಡಿ, ಮೊನ್ನೆ ಯಾವುದೋ ಒಂದು ಜಮೀನು ಹೇಳ್ತಾ ಇದ್ರು ನಮ್ಮ ಇದರಲ್ಲಿ, ಒಳ್ಳೆ ಬಹಳ ಕಡಿಮೆ ಸಿಗುತ್ತದ, ಅವು ಫ್ರೀ ಕೊಟ್ಟರು ತಗೊಳ್ಳೋದಿಲ್ಲಪ್ಪ ಅಂತೇಳಿ. 10 ಎಕರೆ ಜಮೀನು ಫ್ರೀ ಕೊಟ್ಟರು ಬೇಡ ಅಂತೇಳಿ, ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಅಂದ್ರೆ ಬೇಡ ಅಂತೇಳಿ. ಯಾಕೆ ಗೊತ್ತಾ? ಬೆಳೆಯೋದಿಲ್ಲ, ಅದು ಗೊತ್ತಿದೆ ನನಗೆ, ಅದು ಬೆಳೆಯೋದಿಲ್ಲ. ಅದು ಅದೇ ಪಕ್ಕದಲ್ಲಿ ಅವರು ನಮ್ದೇ ಜಾಗ ಅಂತ ಇದು ಮಾಡ್ತಾರೆ, ನಮ್ದೇ ಕಡೆ ಕೊಡಿ. ಈ ಒಂದು ಕೆಲಸ ಮಾಡಿ, ಅದ್ ನಮ್ದಲ್ಲ ಅನ್ಕೊಂಡ್ಬಿಟ್ರೆ ನೀವು ನೆಮ್ಮದಿ ಊಟ ಮಾಡ್ತೀರಿ. ಆಯಮ್ಮ ನೆಮ್ಮದಿ ಬೇಡ, ಸಾಧ್ಯವಾದಷ್ಟು ಕೂಡೆ ಹಾಕ್ತಿ, ಸಾಧ್ಯವಾದಷ್ಟು ಅದು ನಮ್ದು ಅನ್ನಂಗಾಗುತ್ತೆ. ಅದು ಸ್ವಲ್ಪ ತೆಗೆದು ಬಿಟ್ರೆ ಬೇರೆ ನೆಮ್ಮದಿಗಿರ್ತಿ ಕಣಪ್ಪ, ನೆನ್ಪಿಟ್ಕೋ ಅದನ್ನ. ಅದರಿಂದ ನಿನಗೆ ದೊಡ್ಡ ರೋಗ ಕಣಪ್ಪ, ಎಲ್ಲ ಬರೋದು ಅದರಿಂದ. ನಿನಗೆ ವ್ಯಾಮೋಹ ಅಂತೀವಲ್ವಾ, ಸುಮ್ಮನೆ ಅದು ಅರ್ಥ ಮಾಡ್ಕೊಳ್ಳಿ. ಏನು ಬೇಕಾಗಿಲ್ಲ. ಒಂದು ಕುಮಾರ್ ನಾನು ಹೇಳೋದು, ಅವನು ಚೆನ್ನಾಗಿರ್ಬೇಕಾ?
ಒಂದೊಂದು ನಿಮಿಷ ನಾನು ಹೇಳೋದು ಚೆನ್ನಾಗಿರ್ಬೇಕಲ್ವಾ, ಆ ಪಾಪ ಚೆನ್ನಾಗಿರ್ಬೇಕಲ್ವಾ. ಆರೋಗ್ಯ ನೀನು ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಆ 3 ಜಾಗ ಬಿಟ್ಟು ಸೊರಗ್ ಬಿಡುತ್ತೆ, ತಲೆ ಕೆಡಿಸ್ಕೊ. 50% ರಿಕವರ್ಡ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಅಮ್ಮ.